नारायणं गुणैः सर्वैरुदीर्णं दोषवर्जितं ज्ञेयं गम्यं पुरुषाभिनत्वा सूत्रार्थमुच्यते तत्त्वसमन्वयात् द्वितीयः पादः वैश्वानरः अल्ल ಇದಾಯಿತು. ಹಾಂ, ಅದೃಶ್ಯತ್ವಾಧಿಕರಣ. ಅದೃಶ್ಯಾದಿಗುಣಾಃ ವಿಷ್ಣೋರುಕ್ತಾಃ. ನೀವು ಹೇಳ್ತೀರಿ ಯತ್ತದ್ರೈಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಃ ಅಚಕ್ಷುಶ್ರೋತ್ರಂ ತಪದ ತದಪಾಣಿಪಾದಂ ನಿತ್ಯಂ ವಿಹುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ ತದ್ಭೂತ ಯೋನಿಂ ಪರಿಪಶ್ಯಂತಿ ಧೀರಾಃ ಇತಿ ಉಕ್ತ್ವಾ ಯಥೋರ್ಣನಾಭಿ ಬಂದೇ ಬಿಡ್ತು ನೋಡಿ. ಯಥೋರ್ಣನಾಭಿ ಸೃಜತೆ ಏನ ಯಥೋರ್ಣನಾಭಿ ಸೃಜತೆ ಗೊತ್ತಲ್ಲ. ಈಗ ಪೂರ್ಣನಾಭಿ ಅದೇ ದೃಷ್ಟಾಂತನೇ ಬರ್ತದೆ. ಸೂತ್ರ ಬಳಕೆ ದೃಷ್ಟಾಂತನೇ ಬಂತೀಗ. ಎಂಥ ದೃಷ್ಟಾಂತ ಅದೀಗ? ನೀಚ ದೃಷ್ಟಾಂತ. ಯಥೋರ್ಣನಾಭಿಸೃಜತೆ ವರ್ಣತೆ ಚ ಯಥಾ ಪೃಥಿವ್ಯಾ ಮೋಷಧಯಃ ಸಂಭವಂತಿ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ತಥಾ ಅಕ್ಷರಾತ್ ಸಂಭವತೀಹ ವಿಶ್ವಂ ಇತಿ ಉಕ್ತ್ವಾ ತಸ್ಮಾಚ್ಚ ಅಕ್ಷರಾತ್ ಪರತಃ ಪರ ಇತಿ ಪರಃ ಪ್ರತೀಯತೆ ಇತ್ಯಥೋ ಅಬ್ರವೀತ್. ನೀವು ಹೇಳ್ತಕ್ಕಂಥದ್ದು ಅದೃಶ್ಯತ್ವ ಸೃಷ್ಟಿ ಮಾಡೋರು ಅದೃಶ್ಯತ್ವ ಗುಣ ಹೊಂದಿದ್ದಾನೆ ಅಂತ ಹೇಳ್ತಾರೆ. ನೀವು ವಿಷ್ಣು ಅಂತ ಹೇಳ್ತೀರಿ, ಆದರೆ ಬೇರೆಯವರಿಗೆ ಅಪ್ಲೈ ಆಗುತ್ತದೆ. ದೇರ್ಫೋರ್ ಅದೃಶ್ಯತ್ವಾದಿ ಗುಣಕನಾದವನು ವಿಷ್ಣು ಅಲ್ಲ ಅಂತ ಹೇಳಿದರೆ ಅದೃಶ್ಯತ್ವಾದಿ ಗುಣಕ್ಕೂ ಧರ್ಮೋಕ್ತಿ. ವಿಷ್ಣುವೇ ಹೌದು, ಬೇರೆ ಅಲ್ಲ ಅಂತ ತೀರ್ಮಾನ ಆಗಿದೆ. ನೋಡೋದಕ್ಕೇನಿದೆ ಈಗ? ವಿಷ್ಣು ಅಂತ ಪದ ಬರಲಿಲ್ಲ ಅಲ್ಲಿ. ಕಣ್ಣಿಗೆ ಕಾಡದವನು ಹಾಗೆಲ್ಲ ಹೇಳಿಬಿಟ್ರು. ಅವನು ಪೃಷ್ಟಿಕರ್ತ ಅಂತ ಹೇಳಿದ್ದಾರೆ. ನೀವು ಜನ್ಮಾದೇಶ ನಿಮಗೆ ಗಂಟೆ ಹಾಕ್ತೀರಿ ಅಂತ ಪ್ರಶ್ನೆ ಆತಿಗೆ ಹಾಕಬೇಕು ಅಂತ ಉತ್ತರ. ಪೃಥಿವಿಯ 3 ದೃಷ್ಟಾಂತ ಕೊಟ್ಟಿದ್ದಾರೆ. ಯಥೋರ್ಣನಾಭಿಸೃಜತೆ ನೋಡಿ, ಆಚಾರ ಕೊಡಬೇಕಾದ್ರೆ ಊರ್ಣನಾಭ್ಯಾಧಿಕ ಒಂದು ದೃಷ್ಟಾಂತ ಕೊಟ್ಟರು. ಊರ್ಣನಾಭಿ ಮೊದಲಾದವುಗಳು ಅಂತ ಕೊಟ್ಟರು. ಇದನ್ನಿಟ್ಟುಕೊಂಡೇ ಕೊಟ್ಟಿರೋದು ಆಚಾರ್ಯರು. ಊರ್ಣನಾಭಿನೂ ದೇವರಲ್ಲ, ಆಮೇಲೆ ಔಷಧಿಗಳು ಪೃಥ್ವಿನೂ ದೇವರಲ್ಲ, ಮತ್ತು ಪುರುಷನೂ ದೇವರಲ್ಲ. ಅಲ್ಲಿ ಹೇಗೆ ಹೀನ ದೃಷ್ಟವನ್ನು ಆ ರೀತಿ ಅಂತ ದೃಷ್ಟಾಂತ ಕೊಟ್ಟರು. 3 ಅಂಥದ್ದೇ. ಅದಕ್ಕೆ ಆಚಾರ್ಯ ಊರ್ಣನಾಭ್ಯಾಧಿಕ ಅಂತ ಹೇಳಿದ್ರಿಂದ ಹಿಂದೆನೇ ಬಂದಿದ್ದದು. ನಮ್ಮ ಭಾಗವತ ತಾತ್ಪರ್ಯದಲ್ಲಿ ಬಂದ ವಾಕ್ಯನೇ ಅದು. ಸೊ ಅಕ್ಷರಾತ್ ಪರತಲ್ಲಿ ಹೇಳಿದ್ದಾರೆ. ಆದ್ದರಿಂದ ಇವರು ಅಲ್ಲ ಅಂತ ಉತ್ತರ ಕೊಡ್ತಾರೆ. ಓಂ ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತೇ. ಓಂ ವಿಷ್ಣುವಿನೇ ಅದೃಶ್ಯತ್ವಾದಿ ಗುಣಕ. ಅವ್ರ ವಾದ ಏನು ಅಂದರೆ ವಿಷ್ಣು ಅದೃಶ್ಯನಲ್ಲ ಅಂತ ಅಲ್ಲಿ ಹೇಳ್ತಾರೆ. ಗೊತ್ತಾಯ್ತಿಲ್ಲ, ಆದ್ದರಿಂದ ಸರಿಯಲ್ಲ. ಅಥವಾ ಅದೃಶ್ಯ ಅಂತ ಹೇಳ್ತಾರೆ, ಅದ್ಯಾಕೆ ಕೂಡಿಸ್ತೀರಿ ಅಂದರೆ ಅಲ್ಲಿ ಹೇಳೋರು ಎಲ್ಲ ವಿಷ್ಣುವಿಗೆ ಹೊರತು ಬೇರೆಯವರಿಗಲ್ಲ. ಇಲ್ಲ ಅದ್ರೇಶ್ಯ ಯತ್ತದ್ರೇಶ್ಯಂ ಇವೆಲ್ಲ ಹೇಳಿದ್ದಾರಲ್ಲ, ಯಾರಿಗದು? ವಿಷ್ಣುವಿಗೆ ಹೊರತು ಬೇರೆಯವರೇ ಅಲ್ಲ. ಪೃಥಿವ್ಯಾದಿ ದೃಷ್ಟಾಂತ ಭುಕ್ತ ಅಕ್ಷರಾತ್ ಸಂಭವತೀಹ ವಿಶ್ವಂ ಇತ್ಯತಃ ಪರಂ ತತ್ಪರತಃ ಪರಾಭಿಧ್ಯಾನಾತ್ ಕೂಟಸ್ಥೋ ಅಕ್ಷರ ಉಚ್ಯತೆ ಇತಿ ಸ್ಮೃತೇಶ್ಚ ಪ್ರಕೃತೇಃ ಪ್ರಾಪ್ತಿ ಬ್ರಹ್ಮಶಬ್ದಾತ್ ಪರತಃ ಪರಾಭಿಧ್ಯಾನಾದೇವ ಚ ಹಿರಣ್ಯಗರ್ಭಸ್ಯ ತಮೇವ ವಿದ್ವಾನ್ ಭವತಿ ತತ್ಕರ್ಮ ಹರಿತೋಷಂ ಯತ್ಸಾ ವಿದ್ಯಾ ತನ್ಮತಿರ್ಯಯ ಅತದ್ವೇವಾವ ವಿದ್ಯೆ ವೇದಿತವ್ಯೇ. ಪರಾಚ ಪರಾಚ ಯತ್ರ ಯತ್ರ ತೇ ವೇದ ಯಾನಿ ಅಂಗಾನಿ ಯಾನಿ ಉಪಾಂಗಾನಿ ಯಾನಿ ಪ್ರತ್ಯಂಗಾನಿ ತಾ ಪರ ಸಾ ಪರ ಅಥ ಪರ. ಇಷ್ಟು ಬೇರೆ ವಿಷಯ ಹೇಳ್ತಾರೆ, ಇದರ ಕೂಡಿಸ್ತಾರೆ. ಹಾಗಲ್ಲ, ಬಂದಿರೋ ಅದೃಶ್ಯತ್ವಾದಿ ಗುಣ ಹೊಂದಿರತ್ತೆ ಯಾರಾದ್ರೆ ವಿಷ್ಣುವೇ ಹೊರತು ಬೇರೆಯವರಲ್ಲ ಅಂತೇಳಿ ಅದು ಇನ್ನೊಂದು ವಾಕ್ಯ ಕೊಟ್ಟು ಕನ್ಫರ್ಮ್ ಮಾಡ್ತಾರೆ. ಇನ್ನೂ 2 ಸೂತ್ರ ಇದೆ, ಅದನ್ನು ಭಾನುವಾರದಲ್ಲಿ 2 ಸೂತ್ರಗಳು. ಅಂತೂ ಇಲ್ಲೆಲ್ಲ ಏನು ಮಾಡ್ತಿರೋದು? 2ನೇ ಪಾದದಲ್ಲಿ ಲಿಂಗ ಸಮನ್ವಯ ಮಾಡ್ತಾರೆ. ಲಿಂಗಗಳಂದ್ರೆ ಏನು? ಸರ್ವತ್ರ ವ್ಯಾಪ್ತತ್ವ, ಆಮೇಲೆ ಅಂತರ್ಯಾಮಿತ್ವ, ಆಮೇಲೆ ಇದು ಯಾವುದು ಅದೃಶ್ಯತ್ವ, ಇವೆಲ್ಲ ಕೂಡ ವಿಷ್ಣುವಿನೇ ಬೇರೆಯವರಿಲ್ಲ. ಅಲ್ಲಿ ನಾಮಗಳು, ಇಲ್ಲಿ ಲಿಂಗಗಳು. ನಾಮಾತ್ಮಕ ಶಬ್ದ ಸಮನ್ವಯ, ಲಿಂಗಾತ್ಮಕ. ಅದರಲ್ಲಿ 2 ಭಾಗ ಮತ್ತೆ ಯಾವ್ಯಾವುದು? ಪ್ರಸಿದ್ಧ ಬೇರೆ ಕಡೆ ವಿಷ್ಣು ಹತ್ರ ಪ್ರಸಿದ್ಧ, ವಿಷ್ಣು ಪ್ರಸಿದ್ಧ ತೆಗೆದು ನೋಡ್ಬೇಕು. ಯಾಕಂದ್ರೆ ನಮ್ಮ ಪ್ರಶ್ನೆ ಬರೋದೇ ಇಲ್ಲ. ಅನ್ಯತ್ರ ಉಭಯತ್ವ ಎರಡೇ. ವಿಷ್ಣುದಲ್ಲೂ ಇದೆ, ಬೇರೆ ಕಡೆ ಇದೆ, ಬೇರೆ ಕಡೆ ಇದೆ, ಬೇರೆ ಕಡೆ ಮಾತ್ರ ಇದೆ. 3 ಅನ್ಯತ್ರ ಇವ ಸೇರಿಸ್ಕೊಂಡು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಯತಾಂ ಕಮಲಾಲಯಃ.